ಬಾಗಲಕೋಟೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಂತ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟುವ ಮೂಲಕ ಸುಮಾರು 100 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಅದರೊಂದಿಗೆ ಏತ ನೀರಾವರಿ ಬೇರೆ ಬೇರೆ ಆದಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಸನ್ಮಾನ್ಯ ಎಚ್.ಒ. ಮೆಂಡಿ ಸಾಹೇಬರು ಕೈಗೊಂಡಿದ್ರು. ಎಚ್.ಒ. ಮೆಂಡಿ ಸಾಹೇಬರು ಎಷ್ಟು ಸರ್ವ ಸಜ್ಜನಿಕೆ ವ್ಯಕ್ತಿತ್ವ ಇತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಮನೆಗೆ ಬರ್ತಾರ ಅಂತ ಹೇಳಿದ್ರೆ ಅವ್ರು ಊಟ ಮಾಡಬೇಕು, ಇಲ್ಲಾಂದ್ರೆ ಟಿಫಿನ್ ಮಾಡಬೇಕು. ಅದು ಮಾಡದೆ ಇದ್ದಂಗೆ ಯಾರಿಗೂ ಕಳಿಸ್ಕೊಟ್ಟಂತವ್ರಲ್ಲ. ಅದೇ ರೀತಿಯಾಗಿ ಉಮೇಶ್ ಮೆಡ್ಡಿ ಅವರು ಕೂಡ ಅತ್ಯಂತ ಸರ್ವ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿದಂತವರು. ಅಂತ ಉಮೇಶ್ ಮೆಡ್ಡಿ ಅವರು ಎಷ್ಟು ಮೃದು ಸ್ವಭಾವದ ವ್ಯಕ್ತಿ ಅಂತ ನಮ್ಗೆ ಗೊತ್ತಿದೆ. ಯಾರಿಗೋ ಮಾತಾಡ್ಸ್ಬೇಕು ಅಂತ ಹೇಳಿದ್ರೆ ನಮಸ್ಕಾರ ಸರ್ ಅಂತ ಹೇಳಿ ಗೌರವ ಕೊಟ್ಟು ಮಾತಾಡ್ತಕ್ಕಂಥ ಅತಿ ಮೃದು ಸ್ವಭಾವದ ವ್ಯಕ್ತಿ. ಅಂತ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರ ಮೂಲಕ ನಮ್ಮ ಮತಕ್ಷೇತ್ರಕ್ಕೆ ಅತ್ಯಂತ ಆದರ್ಶ ವ್ಯಕ್ತಿಯನ್ನ, ಆ ವ್ಯಕ್ತಿತ್ವವನ್ನ ನಾವೆಲ್ಲರೂ ಕೂಡ ಆಯ್ಕೆ ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ನಾನು ಹೆಚ್ಚು ವಿನಂತಿ ನಿಮ್ಮ ಹತ್ರ ನನಗಿಂತ ಹೆಚ್ಚು ಕೂಡ ನಮ್ಮ ವೇದಿಕೆ ಮೇಲೆ ನನಗಿಂತ ದೊಡ್ಡವರು ಮಂತ್ರಿಗಳಿದ್ದಾರೆ. ಅವರು ತಮಗೆ ಮನವರಿಕೆ ಮಾಡ್ತಾರೆ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ದೊಡ್ಡ ಹಿನ್ನೆಲೆ ಇದೆ. ಇತ್ತಿತ್ತಲಾಗಿ ಬಂದಂತವರಿಗೆ ತಮ್ಮ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರು ಕೊಟ್ಟಂತ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಏನು ಹೇಳಿದ್ರು ಕೂಡ ಕೇವಲ ಅದೊಂದು ಧರ್ಮ, ಪಕ್ಷ, ಧರ್ಮ ಅಂತ ಹೇಳಿ ಈ ಇಡೀ ಯುವ ವ್ಯವಸ್ಥೆಯನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಬಂಧುಗಳೇ, ದಯಮಾಡಿ ನಾ ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ,